ಹೇಳಿ ಗೌಡ್ರು. ಇವತ್ತು ಕಲಬುರಗಿನಲ್ಲಿರುವಂಥ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಮುಚ್ಚಲಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಮ್ಮದೊಂದು ಧಿಕ್ಕಾರ ಹೇಳ್ತೇವೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 16 ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಿದ್ದಾವೆ, ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ. ಅಲ್ಲಿ ಪ್ರತಿ ತಿಂಗಳು 30 ಹೆರಿಗೆಗಳನ್ನು ಮಾಡಲೇಬೇಕು ಅನ್ನುವಂಥ ಒಂದು ಕಟ್ಟಪ್ಪಣೆಯನ್ನು ಹೊರಡಿಸಿರುವಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ 30 ಹೆರಿಗೆಗಳಾಗೋದಿಲ್ವೋ ಅಂಥ ಎಲ್ಲ ಸಮುದಾಯ ಕೇಂದ್ರಗಳನ್ನು ವಜಾ ಮಾಡಿ ಅಲ್ಲಿರುವಂಥ ಸಿಬ್ಬಂದಿಗಳನ್ನು ಬೇರೆ ಕಡೆಗೆ ಕರೆಸ್ಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ. ಇದರಿಂದ ಹಳ್ಳಿಗಳಲ್ಲಿರುವಂಥ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ತಜ್ಞ ವೈದ್ಯರು ಇಲ್ಲದೆ ಅಲ್ಲಿರುವಂಥ ಮಕ್ಕಳು ಬಾಣಂತಿಯರು ಎಲ್ಲಿ ಭಾಳ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ನಾವು ವಿನಂತಿ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಈಗಿರುವಂಥ ಸಿಬ್ಬಂದಿಗಳನ್ನು ಕಡಿತ ಮಾಡಬಾರ್ದು. ಇನ್ನೂ ಕಡಿಮೆ ಇರುವಂಥ ಸಿಬ್ಬಂದಿಗಳು ಏನಿದ್ದಾರೆ 83 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ ಕಲಬುರಗಿನಲ್ಲಿ ಮತ್ತು 16 ಸಾಮುದಾಯಿಕ ಆರೋಗ್ಯ ಕೇಂದ್ರಗಳಿದ್ದಾವೆ. ಅಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ನೇಮಕ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ಕಿದ್ವಾಯಿನಲ್ಲಿ ನಿರಂತರವಾಗಿ ಹಗರಣಗಳು ನಡೀತಾ ಇದ್ದಾವೆ. ಅಲ್ಲಿ AC ಕಳ್ತನ ಆಗ್ತದೆ. ಅದರಲ್ಲಿ ಅಲ್ಲಿರುವಂಥ ಆಡಳಿತ ನಡೆಸೋಂಥವರೇ ಶಾಮೀಲಾಗಿದ್ದಾರೆ. ಅಲ್ಲಿರುವಂಥ ಕಾಂಟ್ರಾಕ್ಟರ್ ಲೇಬರ್ಗಳೇ ಕಳ್ತನ ಮಾಡ್ತಾರೆ. ಇದನ್ನು ಮುಚ್ಚಳಿಕೆ ಬರೆಸ್ಕೊಂಡಿರುವಂಥ ಪೊಲೀಸರು ಅವರಿಗೆ ಬಿಟ್ಕೊಟ್ಟು ಕಳಿಸ್ತಾರೆ. ಇದೇನು ನಡೀತಾ ಇದೆ, ಆ ಪೊಲೀಸರಿಗೆ ಮುಚ್ಚಳಿಕೆ ಬರೆದುಕೊಟ್ಟಂಥ ಕಳ್ಳ ನಾವು ಇದಕ್ಕದ್ದಂಥ AC ಆಡಳಿತ ಮಾಡೋದಂಥ ಕೆಲವೊಬ್ಬರು ಮನೆಗಳಲ್ಲಿ ಫಿಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. FIR 15 ದಿನ ಆದಮೇಲೆ FIR ಆಗುತ್ತೆ. ಕಳ್ಳ ಯಾರಂತ ಗೊತ್ತಿದ್ರು FIRನಲ್ಲಿ ಅವ್ರ ಹೆಸರನ್ನು ಸೇರಿಸ್ಕೊಳ್ಳೋದಿಲ್ಲ ಮತ್ತು ಕದ್ದ ಮಾಲನ್ನು 4-5 ದಿನಗಳ ನಂತರ ಅರ್ಧ ಮಾಲನ್ನು ವಾಪಸ್ ತಂದಿಡ್ತಾರೆ. ಅಂದರೆ ಕಳ್ಳ ಪೊಲೀಸು ಕಣ್ಣ ಮುಚ್ಚಾಲೆ ಆಟ ಕಲಬುರಗಿಯಲ್ಲಿ ನಡೀತಾ ಇದೆ. ಕಿದ್ವಾಯಿನಲ್ಲಿ ಬಂದಂಥ AC ಕಳ್ತನ ಮಾಡಿದರೂ ಕೂಡ ಆ್ಯಕ್ಷನ್ ಆಗೋದಿಲ್ಲ. ಜಿಲ್ಲಾಡಳಿತ ದೀರ್ಘ ನಿದ್ರೆಯಲ್ಲಿದೆ, ಅದರಿಂದ ಹೊರಬರಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಕಿದ್ವಾಯಿನಲ್ಲಿ ರಾಜಾರೋಷವಾಗಿ ಕ್ಯಾನ್ಸರ್ ಪೇಷಂಟಿಗೆ ಬಂದಂಥ ಎಲ್ಲ ಔಷಧಗಳನ್ನು ಬೇರೆ ಕಡೆ ಮಾರಿಕೊಂಡು ಹಣ ಗಳಿಸ್ತಕ್ಕಂಥ ದಂಧೆ ನಡೀತಾ ಇದೆ. ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಕ್ಯಾನ್ಸರ್ ರೋಗಿಗಳಿಗೆ ಕೊನೆಯವರೆಗೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಡದೆ ಅಲ್ಲಿರುವಂಥ ಆಡಳಿತ ಮಂಡಳಿಯವರು ಸತಾಯಿಸ್ತಾ ಇದ್ದಾರೆ. ಅಲ್ಲಿ ಲೂಟಿ ಹೊಡಿತಕ್ಕಂಥ ಕೆಲಸ ನಡೀತಾ ಇದೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಇದನ್ನು ಮೆಡಿಕಲ್ ಹಬ್ ಮಾಡಬೇಕು ಅಂತಾರೆ. ಹೇಗೆ ಮೆಡಿಕಲ್ ಹಬ್ ಆಗುತ್ತೆ ಶರಣಪ್ರಕಾಶ್ ಪಾಟೀಲ್ರೇ? ಇಲ್ಲಿ ಕಿದ್ವಾಯಿನಲ್ಲಿ ನಿಮ್ಮ ಮೂರ್ಗಿನ ನೇರಕ್ಕೆ ಕಳ್ತನ ಆಗುತ್ತೆ, ಭ್ರಷ್ಟಾಚಾರ ನಡೀತಾ ಇದೆ, ಔಷಧಗಳನ್ನು ಬೇರೆ ಕಡೆ ಮಾರ್ಕೊಳ್ತಾ ಇದ್ದಾರೆ. ಅದನ್ನು ಮೊದಲು ಮಾಡಬೇಕು, ನೀವು ಅದನ್ನು ಕಂಟ್ರೋಲ್ ಮಾಡಿ. ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಮುಚ್ಚುವ ಹಂತಕ್ಕೆ ಬಂದಿದ್ದಾವೆ. ಅಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು, ಇಲ್ಲೇ ಇದ್ದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅನ್ನೋಂಥದ್ದನ್ನು ನಾವು ನಿಮ್ಮ ಮುಖಾಂತರ ಮಾನ್ಯ ಸಚಿವರಿಗೆ ವಿನಂತಿಯನ್ನು ಮಾಡ್ತೀವಿ. ಸರ್, ಮೊನ್ನೆ ತಾನೇ ತಮ್ಮ ಕ್ಷೇತ್ರದಲ್ಲಿ ಖರ್ಚುಗಡ ಗ್ರಾಮದಲ್ಲಿ ಅಕ್ರಮವಾಗಿ ಸರಾಯಿನ ಮಾರಾಟ ಮಾಡ್ತಾ ಇದೆ ಅಂತ ಕೇಳಿದ್ರು.